ಇನ್ನು ಇದೇ ಕೇಸು ಬಿಡದಿ ಬಳಿ ರಿಕ್ಕಿರಾಯ್ ಮೇಲೆ ಫೈರ್ ಆಯ್ತಲ್ಲ, ಶೂಟೌಟ್ ಆಯ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಬರ್ತಾ ಇದೆ. ಯಾರು ಮಾಡಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಆಮೇಲೆ ಇಂತಹ ವಿಷಯಗಳಲ್ಲಿ ಊಹಾಪೋಹ ಮಾಡೋದಕ್ಕಾಗಲ್ಲ. ಗುಂಡು ಹಾರಿಸಿದವರು ಸಿಕ್ಕಿದ ನಂತರವೇ ಗೊತ್ತಾಗುತ್ತೆ. ರಾಕೇಶ್ ಮಲ್ಲಿಕ್ ಭಾಗಿಯಾಗಿರೋದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂದ್ರು ಹೋಮ್ ಮಿನಿಸ್ಟರ್. ಅವರು ಯಾರು ಮಾಡಿದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕಂದ್ರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಅವ್ರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ, ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ. ಅಲ್ಲ, ಯಾರು ಮಾಡಿದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕಂದ್ರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಅವ್ರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ, ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ. ಅಲ್ಲ, ಯಾರು ಮಾಡಿದ್ರು ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳು. ಯಾಕಂದ್ರೆ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಬಹಳ ಕಷ್ಟ. ಅವ್ರು ಯಾರು ಆ ರೀತಿ ಮಾಡಿದ್ದಾರೆ, ಗುಂಡು ಹಾರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಈಗ ರಿಕ್ಕಿರಾಯ್ ಮೇಲೆ ಆದಂತಹ ಶೂಟೌಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ಸಿಸಿಬಿ ಟೀಮು ಕೂಡ ಅಷ್ಟೇ ಈಗ ಎಂಟ್ರಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರ ಆಂಗಲ್ನಲ್ಲಿ ಯಾವ ರೀತಿ ತನಿಖೆ ಆಗ್ತಾ ಇದೆ ಅಂತ? ಶೂಟೌಟ್ ಆದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು. ನಿನ್ನೆಯಿಂದ ಕೂಡ ಸೋಕೋ ಟೀಮ್, FSL ಹಾಗೂ ಡಾಗ್ ಸ್ಕ್ವಾಡ್ ಕೂಡ ಬಂದು ಪರಿಶೀಲನೆ ಮಾಡಿ ಕೆಲವೊಂದು ವಸ್ತುಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆ ರೀತಿಯಾಗಿ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಶೂಟೌಟ್ ಮಾಡಿರುವಂತಹ ಯಾವ ಒಂದು ವಸ್ತುವನ್ನ ಬಳಸಿದ್ದಾರೆ, ಯಾವ ಗನ್ ಅಂತ ಹೇಳಿ ಈಗಾಗಲೇ ಎಲ್ಲವೂ ಕೂಡ ಪೊಲೀಸರಿಗೆ ಒಂದು ಪ್ರಾಥಮಿಕವಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಬಹುತೇಕವಾಗಿ ಈಗ ಕಲೆಕ್ಟ್ ಮಾಡಿರುವಂತದ್ದು. ಜೊತೆಗೆ ಈಗ ಅವರೊಂದು ಹೇಳಿಕೆಗಳನ್ನು ಕೂಡ ಪಡೆಯುವ ನಿಟ್ಟಿನಲ್ಲಿ ಕೂಡ ಈಗ ಆಸ್ಪತ್ರೆ ಬಳಿ ಬಂದು DSP ಅವರ ನೇತೃತ್ವದಲ್ಲಿ ರಿಕ್ಕಿರಾಯರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಅವರ ಅಣ್ಣ ಈಗ ರಾಕಿರಾಯ್ ಕೂಡ ಬಂದಿರುವಂತದ್ದು. ಇಬ್ಬರನ್ನು ಕೂಡ ಅಂತ ಹೇಳಿದ್ರೆ ಹೇಳಿಕೆಗಳನ್ನ ಪಡಿತಾರೆ. ಅಂದ್ರೆ ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕರೆಗಳು ಬಂದಿತ್ತ, ಏನಾದ್ರು ಮಾತುಕತೆ ಹಾಡೋದೇನಾದ್ರು ಇಷ್ಟ ಅಂತ ಹೇಳಿ ಕೂಡ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಪ್ರಾಥಮಿಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಈಗಾಗಲೇ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಿ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಅದೇ ಒಂದು ಆಂಗಲ್ ನಲ್ಲಿ ಕೂಡ ಈಗ ತನಿಖೆಯನ್ನ ಮಾಡ್ತಾರೆ. ಅವರ ಚಿಕ್ಕಮ್ಮ ಸೇರಿದಂತೆ ಅವರ ಚಿಕ್ಕಮ್ಮ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಈ 4 ಜನ ಆರೋಪಿಗಳೇನಿದ್ದಾರೆ ಅವರಿಂದ ಕೂಡ ಹೇಳಿಕೆಗಳನ್ನ ಪಡೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಆಸ್ತಿ ಇತ್ಯರ್ಥಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಏನೋ ಒಂದು ಹೇಳಿಕೆಗಳನ್ನ ಕೊಟ್ಟಿತ್ತು, ಮತ್ತೆ ಆ ಆದೇಶವನ್ನ ಮಾಡಿತ್ತು. ಅದರಂತೆ ಕೂಡ ಆಗ್ಬೇಕಾಗಿತ್ತು. ಇನ್ನು 10 ಕೋಟಿ ಬಾಕಿ ಇರುವ ಹಿನ್ನೆಲೆಯಲ್ಲಿ 2 ದಿನಗಳಲ್ಲಿ ಒಂದು ಮೀಟಿಂಗ್ ಅನ್ನ ಏರ್ಪಡಿಸಿ ಯಾವಾಗ ಅದು ಸೆಟಲ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಬೇಕಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ರಿಕ್ಕಿ ಅವರು ಕೂಡ ವಿದೇಶದಿಂದ ಬಂದಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಷ್ಟರೊಳಗಡೆ ಈ ರೀತಿಯಾದಂತಹ ಒಂದು ದುರ್ಘಟನೆ ಆಗಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈ 4 ಜನ ಆರೋಪಿಗಳನ್ನೇ ಕೂಡ ಈಗ ಸಸ್ಪೆಕ್ಟ್ ಮಾಡ್ತಾ ಇರುವಂತದ್ದು. ಈ CDR ಮುಖಾಂತರವಾಗಿ ಕಾಲ್ ಡೀಟೇಲ್ ಗಳನ್ನ ಕೂಡ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಕ್ಕಿರಾಯ್ಗೆ ಒಂದು ಕರೆಯನ್ನ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಬಿಡದಿಯಿಂದ ಸದಾಶಿವನಗರಕ್ಕೆ ಹೋಗ್ಬೇಕಾಯ್ತು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಕರೆ ಮಾಡಿದ್ದು ಯಾರು, ಯಾವ ಉದ್ದೇಶಕ್ಕೋಸ್ಕರ ಕರೆ ಮಾಡಿದ್ರು, ಮತ್ತೆ ಹಿಂದೆ ಏನಾದ್ರು ಕರೆ ಮಾಡಿದ್ರ, ಈ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಹೇಳಿದ್ರ, ಅದನ್ನ ಬಿಟ್ಟು ಈಗಾಗಲೇ ಏನೋ ಒಂದು ಡಿವೋರ್ಸ್ ಆಗಿದೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ಈ 4 ಕೂಡ ಬೇರೆ ಯಾರಾದ್ರೂ ಅನಾಮಿಕ ವ್ಯಕ್ತಿಗಳಿಗೆ ಕಾಲ್ ಹೋಗಿರುವಂತದ್ದು, ಹಣ ಟ್ರಾನ್ಸಾಕ್ಷನ್ ಆಗಿರುವಂತದ್ದು, ಮತ್ತೆ ಅವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕೆಲವರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗುವಾಗ ಆ ಥರ್ಡ್ ಪಾರ್ಟಿಯನ್ನ ಇಟ್ಕೊಂಡು ಈ ರೀತಿಯಾಗಿ ಕಾಂಟ್ಯಾಕ್ಟ್ ಅನ್ನು ಮಾಡುವಂತ ಕೆಲಸಗಳು ಕೂಡ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಮ್ಯೂಚುವಲ್ ಆಗಿರುವಂತಹ ನಂಬರ್ ಇಂದ ಏನಾದ್ರು ಕರೆ ಬಂದಿದೆಯಾ ಅನ್ನೋದನ್ನು ಕೂಡ ಪೊಲೀಸರು ತನಿಖೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಈಗ ಪೊಲೀಸರ ತನಿಖೆಯನ್ನ ಮುಂದುವರಿಸಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.